ಆಗಿದೆ. ದಾವಣಗೆರೆಯಿಂದ ಸವಿತಾ ನಮ್ಮ ಜೊತೆ ಇದ್ದಾರೆ. ಸವಿತಾ, ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಆಗಿ ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರಾ. ಬೇಕಾಗಿರುವ ಎಲ್ಲ ಪರಿಕರಗಳು ನಿಮ್ಮ ಹತ್ರ ಇರುತ್ತಾ ಆಂಬ್ಯುಲೆನ್ಸ್ನಲ್ಲಿ? ಇಲ್ಲ ಮೇಡಮ್, ಸರಿಯಾಗಿ ಎಲ್ಲದನ್ನು ಒದಗಿಸ್ಕೊಡಲ್ಲ. ಅಂದ್ರೆ ಸಾಮಾನ್ಯವಾಗಿ ಯಾವೆಲ್ಲ ವಸ್ತುಗಳು ನಿಮ್ಮ ಹತ್ರ ರೆಡಿ ಇರಬೇಕಾಗುತ್ತೆ? ಇವಾಗ ಒಬ್ಬ ರೋಗಿಯನ್ನ ಕಾಪಾಡಬೇಕಾದ್ರೆ, ಒಬ್ಬ ರೋಗಿಯನ್ನ ಆಂಬ್ಯುಲೆನ್ಸ್ಗೆ ನೀವು ಕರ್ಕೊಂಡು ಹೋಗ್ಬೇಕಾದ್ರೆ ಯಾವೆಲ್ಲ ಪರಿಕರಗಳು ನಿಮಗೆ ಇರಬೇಕಾಗುತ್ತೆ? ಈಗ ಸದ್ಯ ಏನೇನಿದೆ ಹಾಗಾದ್ರೆ? ಮೇಡಮ್, ವೆಹಿಕಲ್ ಅಲ್ಲಿ ಏನು ಕೂಡ ಇರೋದಿಲ್ಲ ಮೇಡಮ್, ಬರೀ ಖಾಲಿ ಗಾಡಿ. ಅವೆಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟು ನಾಮಕಾವಸ್ಥೆ ಇದಾವೆ, ಯಾವ ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಹೆಸರಿಗೆ ಮಾತ್ರ ಎಲ್ಲ ಇಕ್ವಿಪ್ಮೆಂಟ್ಸು ಸ್ಟಾಕ್ ರೆಕಾರ್ಡಲ್ಲಿ ತೋರಿಸ್ಬೇಕು, ಬಟ್ ಯಾವುದೂ ವರ್ಕ್ ಆಗಲ್ಲ. ಸವಿತಾ, ಆಮೇಲೆ ಏನಂದ್ರೆ ಈಗ ನಮಗೆ ಈವನ್ ಕಾಟನ್ ಕೂಡ ಸಫಿಷಿಯೆಂಟ್ ಆಗಿ ಸಪ್ಲೈ ಆಗಲ್ಲ. ಓಕೆ, ಈಗ ನೀವು ಸಾಕಷ್ಟು ರೋಗಿಗಳನ್ನು ಅವ್ರ ಜೊತೆ ಇರಬೇಕಾಗುತ್ತೆ, ಬ್ಲಡ್ ಇರುತ್ತೆ, ಆಮೇಲೆ ಸ್ಟ್ರೆಚರಲ್ಲಿ ಬ್ಲಡ್ ಇರುತ್ತೆ. ಯಾಕೆಂದರೆ 108 ಹೆಚ್ಚಾಗಿ ಕರೆಯೋದೇ ಆಕ್ಸಿಡೆಂಟ್ಗೆಲ್ಲ. ಸೊ ಆ ಸಂದರ್ಭದಲ್ಲಿ ಈ ಒಂದು ನೀವು ಬ್ಲಡ್ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿ, ನೀರಿನ ವ್ಯವಸ್ಥೆ, ಮತ್ತು ನಿಮ್ಗೆ ಅದು ನೀವು ವಾಷಿಂಗ್ ಚಾರ್ಜು ಎಲ್ಲ ನೀವು ಕೈಯಾರೆ ಕೊಡ್ತಿದ್ದೀರಾ ಅಲ್ಲ ಜೀವಿಕೆ ಸಂಸ್ಥೆ ನಿಮಗೆ ಕೊಡ್ತಿದೆಯಾ? ಜೀವಿಕೆ ಸಂಸ್ಥೆ ಕೊಡ್ತಾ ಇಲ್ಲ ಮೇಡಮ್. ಅದನ್ನೆಲ್ಲ ಪ್ರತಿದಿನ ಗಾಡಿನ ಸ್ವಚ್ಛ ಮಾಡೋ ಕೆಲಸ ನಮ್ಮದೇ ಆಗಿರುತ್ತೆ. ನಾವೇ ಕ್ಲೀನ್ ಮಾಡಿ ಕೊಟ್ಟೋಗ್ಬೇಕು. ಇನ್ ಕೇಸ್ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅವರು ಅವತ್ತೇ ವಾರ್ನಿಂಗ್ ಲೆಟರ್ ಕೊಡ್ತಾರೆ, ಸಸ್ಪೆಂಡ್ ಲೆಟರ್ ಕೊಡ್ತಾರೆ. ಎಷ್ಟೇ ಗಲೀಜಾದ್ರೂ ಕೂಡ ನಾವೇ ಕ್ಲೀನ್ ಮಾಡಬೇಕು. ಈಗ ಆಕ್ಚುಲಿ ಸರ್ಕಾರ ಮೇಂಟೆನೆನ್ಸ್ ಚಾರ್ಜ್ ಮಾತ್ರ ನಮ್ಮ ಆಫೀಸರ್ಸ್ಗಳು ತಿಂತಿದ್ದಾರೆ. ಅಂದರೆ ಸರ್ಕಾರ ವಾಷಿಂಗ್ ಚಾರ್ಜ್ ಅಂತ ಕೊಡುತ್ತೆ ಆಂಬ್ಯುಲೆನ್ಸ್ ಇದೆ, ಆದರೆ ನಿಮಗೆ ಆಫೀಸರ್ಸ್ ಕೊಡಲ್ಲ. ಯಾವ ರೀತಿ ಆಫೀಸರ್ಸ್ ಕಿರುಕುಳ ಕೊಡ್ತಾರೆ, ನಿಮಗೆ ಮಾನಸಿಕವಾಗಿ ಯಾವ ರೀತಿ ತೊಂದರೆ ಕೊಡ್ತಾರೆ. ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಅಲ್ಲಿ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ದೊಡ್ಡ ಸಾಹಸದ ಕೆಲಸ ಆಗಿದೆ. ನೈಟ್ ಶಿಫ್ಟ್ ಬೇರೆ ಹಾಕ್ತಾರಂತೆ, ನಿಜಾನ ಅನ್ನ ಕೇಳ್ತಿರಲ್ಲ ಮೇಡಮ್. ಬಲವಂತದಿಂದ ನೈಟ್ ಡ್ಯೂಟಿ ಮಾಡಲೇಬೇಕು. ನೀವು ಮಾತಾಡ್ತಾ ಮಾಡಿಲ್ಲ ಅಂತಂದ್ರೆ ನಮಗೆ ಲೆಟರ್ ಕಳಿಸ್ತಾರೆ, ಟರ್ಮಿನೇಷನ್ ಲೆಟರ್. ಆಮೇಲೆ ಮಲ್ಕೊಳ್ಳೋದಕ್ಕೆ ಇರೋದಕ್ಕೆ ಯಾವ ವ್ಯವಸ್ಥೆನೂ ಇಲ್ಲ. ನಾವೇನಾದ್ರೂ ಕೇಳಿದ್ರೆ ಎಲ್ಲ ಇರೋ ತಕ್ಕ ನಿಮ್ಮನ್ನು ಕಳ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಯಾವ ಲೇಡೀಸ್ಗೂ ಸೆಕ್ಯೂರಿಟಿನೇ ಇಲ್ಲದೆ ನೈಟ್ ಡ್ಯೂಟಿ ಮಾಡ್ತಿದ್ದಾರೆ ಮೇಡಮ್. ಅಂದ್ರೆ ರಕ್ಷಣೆನೇ ಇಲ್ಲ ನಿಮ್ಗೆ, ಅಂದ್ರೆ ಒಂದು ಯಾವುದೂ ರಕ್ಷಣೆ ಇಲ್ಲದೆ ನೈಟ್ ಶಿಫ್ಟ್ ಮಾಡ್ತಿದ್ದಾರೆ. ಆಂಬುಲೆನ್ಸ್ ಅಲ್ಲೇ ಮಲಗಿ ಹೋಗ್ಬೇಕು. ಇದ್ರ ಜೊತೆಗೆ ಯಾವುದೇ ತರದ ಅನುಕೂಲತೆಗಳು ಇಲ್ಲ. ಇಂಥದ್ರಲ್ಲಿ ರಕ್ಷಣೆನೇ ಇಲ್ಲದೆ ನೈಟ್ ಡ್ಯೂಟಿ ಮಾಡಿಸ್ತಿದ್ದಾರೆ. ರಹಸ್ಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದು ಉಂಟು ನಾನು ನೋಡಿದಾಗ. ಅಂದ್ರೆ ಅಬಾರ್ಷನ್ ಆಗಿದೆ, 2 ಸಲ ಅಬಾರ್ಷನ್ ಆಗಿದೆ, ಯಾಕೆಂದ್ರೆ ರಜೆ ಕೊಡೋದಿಲ್ಲ, ನಮ್ಮ ನೋವಿಗೆ ಸ್ಪಂದಿಸೋದಿಲ್ಲ ಅಂತ. ಹೌದು, ನಾವು ಅಲ್ಲಿ ಹೋದಾಗ ಅಲ್ಲಿ ಹೆಣ್ಮಕ್ಳು ನೋಡಿದಾಗ ನಮಗೆ ನೋವಾಗ್ತಿತ್ತು. ನಾವು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಸ್ಟಾರ್ಟ್ ಇದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಆ ಹೆಣ್ಮಕ್ಳಿಗೆ ಇಲ್ಲಿ ಅದೇ ಆಂಬ್ಯುಲೆನ್ಸ್ ನೈಟ್ ಶಿಫ್ಟ್ ಆ್ಯಂಬುಲೆನ್ಸಲ್ಲೇ ಇರಬೇಕಂತೆ. ಒಂದು ಸುಸು ಹೋಗೋಕ್ಕೂ ಒಂದು ಅವಕಾಶ ಇಲ್ಲ. ಎಲ್ಲೂ ಕೂಡ ಸರಿಯಾದ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಒಂದೊಂದು ಮನೆಗಳನ್ನು ಕೊಟ್ಟಿದ್ರು. ನಾನು ಹೋಗಿ ನೋಡಿದಾಗ ಒಂದು ಸಣ್ಣ ಹಟ್ಟು ಥರ, ಅಲ್ಲಿ ಗಂಡು ಮಕ್ಕಳೇ ಒಳಗೆ ಹೋಗೋಕ್ಕೆ ಭಯ ಬೀಳ್ತಾರೆ. ಇನ್ನು ಹೆಣ್ಮಕ್ಳು ಹೆಂಗೆ ಮಾಡಬೇಕು? ಅದರಲ್ಲಿ ನೈಟ್ ಶಿಫ್ಟ್ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಟರ್ಮಿನೇಷನು, ಸಸ್ಪೆನ್ಷನ್ ಇಂಥದ್ದೆಲ್ಲ ಮಾಡ್ತಾರಂತೆ. ಆಮೇಲೆ ನಾನು ಕಂಡ ದೃಶ್ಯ ಏನಂದರೆ, ಆ ಸ್ಟ್ರೆಚರಲ್ಲಿ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಅದ್ರ ಬ್ಲಡ್ ಇರುತ್ತಲ್ಲ, ಅದನ್ನು ಇವರೇ ತೊಳಿಬೇಕು. ಒಂದು ವಾಶಿಗೆ ತೊಗೊಂಡು ಹೋದರೆ ಇವರೇ ಕಾಸು ಕೊಡಬೇಕಂತೆ. ಪ್ರತಿ ಸತ್ತಿನೂ ಆಗೇ ಆಗುತ್ತೆ. ಇವರೇ ಸ್ವತಃ ದುಡ್ಡು ಹಾಕೋಬೇಕು, ಇಲ್ಲಾಂದರೆ ಎಲ್ಲಾದರೂ ನಳ್ಳಿಯಲ್ಲಿ ಇವರೇ ಹಾಕಿ ಕೈಯಿಂದ ತೊಳಿಬೇಕಂತೆ. ಆಮೇಲೆ ಇನ್ನೊಂದು ಗ್ಲೌಸ್ ಕೊಟ್ಟಿದ್ದಾರೆ. ನಾನು ಆ ಗ್ಲೌಸನ್ನು ಫಸ್ಟ್ ಹೊಸ ಗ್ಲೌಸ್ ಹಿಂಗೆ ಹಾಕಿ ಎಳ್ದಿದ್ದಷ್ಟೇ ಹರಿದೇ ಹೋಗ್ಬಿಡ್ತು. ಅಯ್ಯೋ, ಅಂದರೆ ಇವರಿಗೆ ಗ್ಲೌಸ್ ಎಷ್ಟೋ ದಿನದ ನಂತರ ಕೊಡಲೇ ಇಲ್ಲಂತೆ, ಮಾಸ್ಕ್ ಇಲ್ಲಂತೆ, ಗ್ಲೌಸ್ ಕೊಡಲೇ ಇಲ್ಲ ಅಂತೆ. ಕೊಟ್ಟ ಗ್ಲೌಸ್ ಎಲ್ಲ ಇಂಥ ಒಂದು ಕಂಡೀಷನಲ್ಲಿ ಇರ್ತವೆ. ಅಂದರೆ ಎಲ್ಲವೂ ಕೂಡ ಸರ್ಕಾರದಿಂದ ಅನುದಾನ ಬರುತ್ತೆ. ಕಾಟನ್ ಇಲ್ಲ ಅಂತಿದ್ದಾರೆ. ಒಂದು ಬೇಸಿಕ್ ಕಾಟನ್ ಕೂಡ ಇಲ್ಲ ಅಲ್ಲಿ. ನಂಗೆ ಇದನ್ನು ನೋಡಿದಾಗ, ಆ್ಯಂಬುಲೆನ್ಸ್ ನೋಡಿದಾಗ, ಈಗ ಇವು ದೊಡ್ಡದಾಗಿ ಹೇಳ್ತಾರಲ್ಲ, ಈಗ ಎಷ್ಟೆಷ್ಟೋ ದೊಡ್ಡ ಪೇಷಂಟ್ಗಳನ್ನ ಕರ್ಕೊಂಡು ಬರ್ತಾರೆ. ನಾನೊಂದು ವಿಜುವಲ್ ನೋಡ್ತೀನಿ. ಪ್ರೆಗ್ನೆಂಟನ್ನು ಎತ್ತಿ ಈ ಕಡೆ ಇರ್ತಾರೆ. ಒಂದು ಚೂರು ಆ ಹೆಂಗಸು ನೋವಲ್ಲಿ ಅಳ್ತಾ ಇದೆ, ಅಂದರೆ ಫೈನಲ್ ಸ್ಟೇಜಲ್ಲಿ ಇದೆ, ಅಳ್ತಾ ಇದೆ. ಇವರು ಏನಿಲ್ಲ, ಇವರಿಬ್ಬರು ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ, ಒಬ್ಬರು ನರ್ಸ್ ಇರ್ತಾರೆ. ಆ ಆ ಒಂದು ಹೆಣ್ಮಗಳಿಗೆ ಎಷ್ಟು ಭಾರ ಎತ್ಕೊಳ್ಳುವಂಥ ಶಕ್ತಿ ಇರ್ಬೋದು ನೀವೇ ಹೇಳಿ. ಏನಾದರೂ ಹೆಚ್ಚು ಕಡಿಮೆ ಆಗಿ ಅದಕ್ಕೆ ಟಯರಲ್ಲಿ ಇದು ಚಕ್ರನೂ ಇರಲ್ಲ. ಅಂಥ ಅವಸ್ಥೆ ಇಲ್ಲಿದೆ. ಇಂಥ ಜೀವಿಕೆ ನಡೆಸ್ಕೊಳ್ತಿದೆ. ಅವ್ರು ಮಾತ್ರ ಹೋಗ್ತೀರ. ಮೇಲಿಂದ ಮೇಲೆ ನಾವು ಕರೆ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ ಜೀವಿಕೆಯ ಅಭಿನವ್ ಅವರಿಗೆ, ಆದರೆ ಕರೆ ಹೋಗ್ತಾ ಇದೆ, ಅದನ್ನ ಸ್ವೀಕರಿಸ್ತಾ ಇಲ್ಲ. ಸೊ ಸುವರ್ಣ ನ್ಯೂಸ್ ನೋಡ್ತಾ ಇದ್ರೆ ದಯವಿಟ್ಟು ಕರೆ ಸ್ವೀಕರಿಸಿ. ನಾವು ವೇದಿಕೆ ನಿಮಗೆ ಕಲ್ಪಿಸ್ತಾ ಇದ್ದೀವಿ.
ನೀವೇನು ಹೇಳಬೇಕು ಅಂತಿದ್ದೀರಾ? ಈ ಎಲ್ಲ ಅವ್ಯವಸ್ಥೆಯ ಬಗ್ಗೆ ಏನು ಸ್ಪಷ್ಟನೆ ಕೊಡಬೇಕು ಅಂತಿದ್ದೀರಾ? ನೀವು ಕೊಡಬಹುದಾಗಿದೆ. ಇನ್ನು ಸಚಿವ ರಮೇಶ್ ಕುಮಾರ್ ಈ ಕುರಿತಾಗಿ ಮಾತನಾಡಿ ಸುವರ್ಣ ನ್ಯೂಸ್ನ ಈ ಒಂದು ವರದಿಗೆ ಸ್ಪಂದಿಸಿದ್ದಾರೆ. ಏನು ಮಾತನಾಡಿದ್ದಾರೆ, ಯಾವೆಲ್ಲ ಬದಲಾವಣೆಗಳನ್ನು ತರುವ ಆಶ್ವಾಸನೆ ನೀಡಿದ್ದಾರೆ ನೋಡೋಣ ಬನ್ನಿ. ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ಇವತ್ತಿನಿಂದ ಆಚೆಗೆ ಕೂಡಲೇ ಬಿಗಿಯಾದಂಥ ಕ್ರಮ ಜರುಗಿಕೊಂಡು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಇದರ ಮೇಲೆ ನಿಗಾ ಇಡಬೇಕು. ಎಲ್ಲೇ ಲೋಪದೋಷಗಳಿದ್ರೂ ಕೂಡ ವೆಹಿಕಲ್ ಕಂಡೀಷನ್ನಲ್ಲಿ ಅಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟು ಡ್ರಗ್ಸಲ್ಲಿ ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ, ಆನಂತರ ಅವ್ರು ನಮ್ಮ ಗಮನಕ್ಕೆ ತಂದು ನಾವು ಅವ್ರಿಗೆ ಹೇಳಿ ಸರಿಪಡಿಸ್ಕೊಳ್ದೆ ಹೋದರೆ ಅವ್ರ ಮೇಲೆ ಕ್ರಮ ಜರುಗಿಸಿ. ವೆಹಿಕಲ್ ಮೇಂಟೆನೆನ್ಸ್ ಬಗ್ಗೆ ಮತ್ತು ಆ ಡ್ರಗ್ಸು ಇನ್ನೊಂದು ಎಕ್ವಿಪ್ಮೆಂಟ್ಸ್ ಏನು ಕೊಡ್ತೇವೆ ಅದರ ವಿಚಾರದಲ್ಲಿ ಪಾಪ ಅವ್ರು ಹೇಳಿದ್ರು ಕೆಲವು ಸಲ ಸರಿ ಇರೋದಿಲ್ಲ, ನಾವು ಹೇಳಿದ್ರೆ ಅವ್ರು ಕೇಳೋದಿಲ್ಲ ಅಂದರು. ಬಟ್ ಅಲ್ಲಿ ನಮ್ಮದು ಲೋಪ ಆಗಿತ್ತು, ಸರ್ಕಾರದ ಲೋಪ ಆಗಿತ್ತು. ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾರು ಇರ್ತಾರೆ ಅವರು ಕ್ಷಣಕ್ಕೆ ಅವರು ತಾಲೂಕು ಆರೋಗ್ಯಾಧಿಕಾರಿಗಳು ಈ ವೆಹಿಕಲ್ ಕಂಡೀಷನ್ಸನ್ನು ಸೂಪರ್ವೈಸ್ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಇದೆಯಾ, ಡ್ರಗ್ಸು ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂತ ನೋಡಿ ನಮಗೆ ವರದಿ ಮಾಡಿ. ದುರಾದೃಷ್ಟವಶಾತ್ ಇಲ್ಲಿವರೆಗೂ ಒಬ್ಬ ಅಧಿಕಾರಿನೂ ಮಾಡಿಲ್ಲ. ಸರ್ಕಾರದ ಲೋಪಗಳನ್ನು ಮೀಡಿಯಾದವ್ರ ಮುಂದೆ ಮಾತಾಡುವಾಗ ಮುಚ್ಚಿಟ್ಕೊಳ್ಳೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಬಹಳ ಸ್ಪಷ್ಟವಾಗಿ ಮಾತನಾಡ್ತಾ ಹೇಳಿದ್ರು ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ ಅಂತ. ಆದರೆ ಅವ್ಯವಸ್ಥೆ ಅಲ್ಲಿಗೆ ನಿಲ್ಲೋದಿಲ್ಲ. ರೋಗಿಯ ಜೊತೆ ಮಾತ್ರವಲ್ಲ ಇಲ್ಲಿ ಅನ್ಯಾಯವಾಗ್ತಾ ಇರೋದು, ಸಿಬ್ಬಂದಿ ವರ್ಗ ಕೂಡ ಇನ್ನಿಲ್ಲದಂತೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರ ಗೋಳೇನು